ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಬೆಲ್ಲೈಕನ್ ಹೊತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ನಮ್ಮ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ಈ ವಾರ ಭಾರಿ ಮಳೆ ಇದೆ. ಹಾಗಾಗಿ ಅದರಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ಕಾರ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಹವಾಮಾನ ವರದಿಯ ಪ್ರಕಾರ ಈ ವಾರದಲ್ಲಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಇದೆ. ಅತಿ ಹೆಚ್ಚು ಮಳೆ ಇರುವ ಸಾಧ್ಯತೆ ಇರುವುದರಿಂದ ಸರ್ಕಾರ ಈಗಾಗಲೇ ಕೆಲವೊಂದು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗ್ತಾ ಇದೆ. ಹಾಗಾಗಿ ಕರಾವಳಿ ಜಿಲ್ಲೆಗಳಾದಂತಹ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹೊನ್ನಾವರ, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ನಗರಗಳಲ್ಲಿ ಹಾಗೂ ತಾಲೂಕುಗಳಲ್ಲಿ ಅತಿ ಹೆಚ್ಚು ಮಳೆ ಬರುತ್ತಿದೆ. ಈ ಮಳೆಯಿಂದ ಈಗಾಗಲೇ ಬಹುತೇಕ ಡ್ಯಾಮ್ಗಳು, ನಮ್ಮ ರಾಜ್ಯದ ಎಲ್ಲ ಜಲಾಶಯಗಳು ತುಂಬಿ ಹರಿತಾ ಇದ್ದಾವೆ. ಕೆಲವೊಂದು ಕಡೆ ಇನ್ನೂ ಕೆಲವೊಂದು ಡ್ಯಾಮ್ಗಳು 70% ತುಂಬಿ ಈಗಾಗಲೇ ಹೊರ ವಲಯದಿಂದ ನೀರು ಬಹುತೇಕವಾಗಿ ಜಾಸ್ತಿ ಬರ್ತಾ ಇದೆ. ಸ್ನೇಹಿತರೆ, ಅದೇ ರೀತಿಯಲ್ಲಿ ಯಾರಾದರೂ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಕಡೆ ದೇವರ ದರ್ಶನಕ್ಕೆ ಹೋಗುವ ನಿರೀಕ್ಷೆ ಇಟ್ಕೊಂಡು ನಾಳೆ ಈ ವಾರದಲ್ಲಿ ಹೋಗುವವರಿದ್ದರೆ ದಯಮಾಡಿ ಮುಂದಿನ ವಾರಕ್ಕೆ ಬದಲಾವಣೆ ಮಾಡಿಕೊಳ್ಳೋದು ಅತಿ ಉತ್ತಮ. ಈ ಕಡೆ ಧರ್ಮಸ್ಥಳದ ಕಡೆ ರೋಡ್ಗಳು ತುಂಬ, ರಸ್ತೆಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಮರಗಳು ಜಾಸ್ತಿ ಬಿದ್ದು. ಹಾಗಾಗಿ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಬರುವಂಥವರು ಈ ವಾರ ಬಿಟ್ಟು ಮುಂದಿನ ವಾರ ಹೋಗೋದರಿಂದ ತುಂಬ ಉತ್ತಮ ಅನಿಸುತ್ತೆ. ಅದೇ ರೀತಿಯಲ್ಲಿ ಚಿಕ್ಕಮಗಳೂರಲ್ಲಿ ಕೆಲವು ಪ್ರಯಾಣಿಕರು, ನಿನ್ನೆ ಅಷ್ಟೇ ಚಿಕ್ಕಮಗಳೂರಲ್ಲಿ ತುಂಬ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗೋಯಿತು. ಕೆಲವು ಪೊಲೀಸ್ ಅಧಿಕಾರಿಗಳು ಅಲ್ಲಿ ಪ್ರಯಾಣಿಕರಿಗೆ, ಪ್ರವಾಸಕ್ಕೆ ಬಂದಿರುವ ಕೆಲವರಿಗೆ ತುಂಬಾ ಒಂದು ವಿಭಿನ್ನ ರೀತಿಯಲ್ಲಿ ಶಿಕ್ಷೆ ಕೊಟ್ಟಿದ್ದಾರೆ. ರಸ್ತೆಗಳಲ್ಲಿ ರೋಡ್ ಬ್ಲಾಕ್ ಮಾಡಿ ಕೆಲವರು ಕುಣಿತಾ ಇರೋರನ್ನು ಬಟ್ಟೆಯನ್ನು ಕಿತ್ಕೊಂಡು ಸ್ವಲ್ಪ ಒಂದು ರೀತಿಯಲ್ಲಿ ಶಿಕ್ಷೆ ಕೊಟ್ಟಿದ್ದಾರೆ. ಹಾಗಾಗಿ ಚಿಕ್ಕಮಗಳೂರು ಕಡೆ ಬರುವಂತಹ ಪ್ರಯಾಣಿಕರು ಯಾರೇ ಇರಲಿ, ಅವರು ಕೂಡ ಅಷ್ಟೇ ಇನ್ನೂ ಈ ವಾರ ಬರೋದು ಉತ್ತಮ ಅಲ್ಲ ಅನಿಸುತ್ತೆ. ಈಗಾಗಲೇ ಕೆಲವೊಂದು ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಮರಗಳು ಬಿದ್ದು ಒಂದು ಪ್ರಯಾಣಕ್ಕೆ ತೊಂದರೆಗಳಾಗ್ತಾ ಇದ್ದಾವೆ. ಹಾಗಾಗಿ ತಾವೆಲ್ಲ ಸ್ವಲ್ಪ ಈ ದೂರ ಪ್ರಯಾಣ ಇಟ್ಕೊಂಡಿರೋರು ಈ ವಾರ ಬಿಟ್ಟು ಮುಂದಿನ ವಾರ ಹೋಗೋದ್ರಿಂದ ಉತ್ತಮ ಅನಿಸುತ್ತೆ. ಹಾಗೆ ಶಾಲಾ ಕಾಲೇಜಿಗೆ ಮಕ್ಕಳಿಗೆ ಕಳಿಸುವಂಥವರು ಯಾರೇ ಆಗಲಿ ಒಂದು ಛತ್ರಿ ಅಥವಾ ಮಕ್ಕಳಿಗೆ ಒಂದು ಭದ್ರವಾಗಿ ಒಂದು ರೈನ್ ಕೋಟ್ ಹಾಕಿ ಕಳಿಸೋದ್ರಿಂದ ಅವರ ಆರೋಗ್ಯವನ್ನು ಕಾಪಾಡೋ ರೀತಿಯಲ್ಲಿ ಆಗ್ತವೆ. ಸ್ವಲ್ಪ ಎಚ್ಚರ ವಹಿಸಿ. ಮಳೆ ಅತಿ ಹೆಚ್ಚು ಇದೆ. ಹವಾಮಾನ ವರದಿಯ ಪ್ರಕಾರ ಈ ವಾರದಲ್ಲಿ ರಾಜ್ಯದ ಎಲ್ಲ ಬಹುತೇಕ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸಿ. ಸುಮ್ಮನೆ ಮನೆಯಲ್ಲಿ ಕೆಲಸ ಇಲ್ಲ ಅಂಥೇಳಿ ದೇವರ ದರ್ಶನಗಳಿಗೆ ಅಂಥೇಳಿ ಪ್ರವಾಸೋದ್ಯಮ ಅಂಥೇಳಿ ಆಚೆ ಹೋಗಿ ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡು ಹಣವನ್ನು ಖರ್ಚು ಮಾಡಿಕೊಂಡು ಅಲ್ಲಿ ಸರಿಯಾದ ರೀತಿಯಲ್ಲಿ ದೇವರ ದರ್ಶನಗಳಾಗದೆ ಮಳೆಯಲ್ಲಿ ಸಿಲುಕಿ ತೊಂದರೆಗೆ ಈಡಾಗೋದು ಬೇಡ ಅಂತ ಹೇಳ್ತಾ, ನಿಮಗೆ ಇದು ಅನುಕೂಲಕರ ಆಗಲಿ ಅಂತ ಹೇಳಿ ಈ ಸುದ್ದಿಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸುದ್ದಿಯನ್ನು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.